ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಈಗ ಇತ್ತೀಚೆಗೊಂದು ಭಾರಿ ದೊಡ್ಡ ಸುದ್ದಿ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿತ್ತು. ಆ ಸುದ್ದಿ ಏನು ಅಂತ ಹೇಳಿದ್ರೆ, ಒಬ್ಬ ಸ್ಯಾಂಡಲ್ವುಡ್ನ ನಟಿಗೆ ಒಬ್ಬ ಉದ್ಯಮಿ ಕಮ್ಮು ಪ್ರೊಡ್ಯೂಸರ್ ಸಿಕ್ಕಾಪಟ್ಟೆ ಟಾರ್ಚರನ್ನು ಕೊಟ್ಟಿದ್ದ ಅಂತೇಳಿ. ಸಿಕ್ಕಾಪಟ್ಟೆ ಟಾರ್ಚರನ್ನು ಕೊಟ್ಟಿದ್ದ ಮತ್ತು ಲೈಂಗಿಕ ಕಿರುಕುಳದ ಆರೋಪವನ್ನು ಕೂಡ ಆತನ ಮೇಲೆ ಹೊರಿಸಲಾಗಿತ್ತು. ಅದಾದ ಬಳಿಕ ಆತ ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆದ ಬಳಿಕ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವೇ ಸಿಗ್ತದೆ. ಆ ತಿರುವು ಏನು ಅಂತ ಹೇಳಿದ್ರೆ, ಇವರಿಬ್ಬರೂ ಕೂಡ, ಈ ನಟಿ ಮತ್ತು ಆತ ಒಂದು ರೀತಿಯಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರು. ಒಂದು ಹಂತವನ್ನು ಮೀರಿದಂಥ ಸಂಬಂಧವನ್ನು ಅವರಿಬ್ಬರ ನಡುವೆ ಇತ್ತು ಅನ್ನುವಂಥ ವಿಚಾರ ಬಹಿರಂಗ ಆಗ್ತದೆ. ಅದಾದ ಬಳಿಕ ಆತ ಈಕೆಗೆ ಬೇಕಾದಷ್ಟು ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರವನ್ನು ಕೂಡ ಆತ ಬಹಿರಂಗಪಡಿಸ್ತಾನೆ. ಅಂದರೆ ಹಣ, ಆಸ್ತಿ, ಕಾರು ಮತ್ತು ಮನೆ ಸೇರಿದಂತೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಹಾಗೆಯೇ ಈಕೆಯ ಸಹೋದರನ ಎಂಗೇಜ್ಮೆಂಟ್ ಇರ್ಬೋದು, ಮದುವೆ ಇರ್ಬೋದು, ಎಲ್ಲವೂ ಕೂಡ ನಡೆಸಿದ್ದು ಆತನ ಹಣದಲ್ಲೇ ಅನ್ನುವಂಥ ವಿಚಾರವನ್ನು ಆತ ಬಹಿರಂಗಪಡಿಸ್ತಾನೆ. ಆದರೆ ಈಕೆ ಅದಕ್ಕೆ ಎಲ್ಲಕ್ಕೂ ಕೂಡ ಇಲ್ಲ ಅನ್ನುವಂತಹ ಉತ್ತರವನ್ನು ಕೊಡೋದ್ರ ಜೊತೆಗೆ ಆತನ ಮೇಲೆ ಮತ್ತಷ್ಟು ಆರೋಪವನ್ನು ಕೂಡ ಹೊರಿಸಿಬಿಡ್ತಾರೆ. ಇಲ್ಲೆಲ್ಲವೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಆ ನಂತರ ಅಲ್ಲಿಗೆ ಇದು ತಣ್ಣಗಾಯಿತು, ಎಲ್ಲದೂ ಕೂಡ ಆಯಿತು. ಆದರೆ ಇದರ ಸತ್ಯಾಸತ್ಯತೆ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಇದರ ಬೆನ್ನಲ್ಲೇ ಈಗ ಅದೇ ನಟಿಗೆ ಎಂಗೇಜ್ಮೆಂಟ್ ಆಯ್ತಂತೆ ಎನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಹೌದಾ, ಎಂಗೇಜ್ಮೆಂಟ್ ಆಯಿತಾ ಅಥವಾ ಬೇರೆ ಏನಾದರೂ ಕಾರ್ಯಕ್ರಮನ? ಹಾಗಾದರೆ ಇಲ್ಲಿ ಆ ನಟಿ ಯಾರು, ಆ ನಿರ್ಮಾಪಕ ಕಮ್ಮು ಉದ್ಯಮಿ ಯಾರು, ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನಾನು ಹೇಳ್ತಾ ಇರುವಂಥದ್ದು ಕನ್ನಡದ ನಟಿ ಕೃಷಿ ತಾಪಂಡ ಬಗ್ಗೆ. ಹೌದು, ಕೃಷಿ ತಾಪಂಡ ಇತ್ತೀಚೆಗೊಂದು ದೂರನ್ನು ಕೊಟ್ಟಿದ್ದರು. ಈ ದೂರಿನ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೆದಿತ್ತು. ಲೈಂಗಿಕ ಕಿರುಕುಳದ ಆರೋಪಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಮತ್ತು ನಿರ್ಮಾಪಕ ಆಗಿರುವಂತಹ ಅರವಿಂದ ವೆಂಕಟರೆಡ್ಡಿ ಮೇಲೆ ದಾಖಲಾದಂಥ ದೂರಿದು. ಆತನನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ನಂತರ ಆತನನ್ನು ಬಿಡುಗಡೆ ಕೂಡ ಬೇಲ್ನ ಮೂಲಕ ಮಾಡ್ತಾರೆ. ಅದಾದ ಬಳಿಕ ಆತ ಸಾಕಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿದ್ದ. ಬೇಲ್ ಮೇಲೆ ಆಚೆ ಬಂದ ಬಳಿಕ ಸಾಕಷ್ಟು ವಿಚಾರಗಳನ್ನು ಪ್ರೆಸ್ ಮೀಟ್ ಮಾಡಿ ಬಹಿರಂಗಪಡಿಸಿದ್ದ. ಈ ಎಲ್ಲ ಸಂಗತಿಗಳು ನಡೆದ ಬಳಿಕ ಇಲ್ಲಿ ನಟಿ ಸ್ವಲ್ಪ ಇದೆಲ್ಲ ವಿವಾದಗಳಿಂದ ಅಂತರವನ್ನು ಕಾಪಾಡಿಕೊಳ್ತಾಳೆ. ಬಟ್ ಅಲ್ಲಿ ಬಂದಂಥ ಕೆಲವೊಂದಷ್ಟು ಆರೋಪಗಳಿದಾವಲ್ಲ, ಅದನ್ನು ಸಹಜವಾಗ್ಲಿಯೇ ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯವಿರದಂಥ ಆರೋಪಗಳು. ಇಬ್ಬರು ಕೂಡ, ಆಕೆಯ ಮೇಲೆ ಆತ ಮಾಡಿದ್ದು, ಆತನ ಮೇಲೆ ಆಕೆ ಮಾಡಿದ್ದು, ಎಲ್ಲದೂ ಕೂಡ. ಅನಂತರ ಇವರಿಬ್ಬರ ನಡುವೆ ಸ್ನೇಹ ಸಂಬಂಧ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ವಿಚಾರಗಳು ಕೂಡ ಸಾಕ್ಷಿಯಾಗಿ ಸಿಗ್ತಾ ಹೋಗ್ತವೆ. ಅದು ಮತ್ತೊಂದು ಭಾಗ ಬಿಡಿ. ಅದಾಯ್ತಲ್ಲ, ಇಲ್ಲಿ ಈ ನಟಿ ಮನೆ ಕಟ್ಟಿಸ್ಕೊಂಡಿದ್ದಿರ್ಬೋದು, ಕಾರನ್ನು ತೆಗೆದುಕೊಂಡಿರೋರ್ಬೋದು, ಕಾರನ್ನು ಈತನಿಗೆ ಗಿಫ್ಟ್ ಕೊಟ್ಟಿರೋದು, ಇನ್ನು ಫಾರಿನ್ ಟ್ರಿಪ್ ಹೋಗಿರೋದು, ಎಲ್ಲವನ್ನು ಕೂಡ ಆತ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತಾನೆ. ಇನ್ನು ಈಕೆಯ ಸಹೋದರನ ಮದುವೆ ಮತ್ತು ಎಂಗೇಜ್ಮೆಂಟ್ ಎಲ್ಲವನ್ನು ಕೂಡ ನನ್ನ ದುಡ್ಡಲ್ಲೇ ಮಾಡಿದ್ದು ಅಂತಲೂ ಕೂಡ ಆತ ಹೇಳಿದ್ದಾನೆ. ಇದೆಲ್ಲದರ ಬಗ್ಗೆ ಒಂದು ರೀತಿಯಲ್ಲಿ ಕೃಷಿ ತಾಪಂಡ ಬಳಿ ಕೇಳಿದ್ರೆ ಅದಕ್ಕೆ ತದ್ವಿರುದ್ಧವಾದಂಥ ಉತ್ತರವನ್ನೇ ಕೊಡ್ತಾ ಹೋದರು. ಆದರೆ ಕೃಷಿ ತಾಪಂಡ ದುಡ್ಡಿಗೋಸ್ಕರ ಈ ರೀತಿ ಮಾಡಿದ್ರಾ ಅನ್ನುವಂಥ ಚರ್ಚೆ ಒಂದು ಕಡೆ ಮಾತ್ರ ನಡೀತಾನೆ ಇತ್ತು. ಇದೀಗ ಕೃಷಿ ತಾಪಂಡ ಇನ್ನೋರ್ವ ವ್ಯಕ್ತಿಯ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಚಿಕ್ಕದಾಗಿ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ 2-3 ದಿನಗಳಿಂದ ಹರಿದಾಡ್ತಿದೆ. ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಅನ್ನುವಂತಹ ಸುದ್ದಿ ಬಂದಾಗ ಯಾರು ಹುಡುಗ ಅನ್ನುವಂತಹ ವಿಚಾರ ಕೂಡ ಚರ್ಚೆಗೆ ಬರುತ್ತಲ್ವ. ಹಾಗೆ ಅಂದರೆ ಉದ್ಯಮಿ ಕಮ್ ನಿರ್ಮಾಪಕ ಅರವಿಂದ ವೆಂಕಟೇಶ ರೆಡ್ಡಿ, ನಾವಿಬ್ಬರು ಕೂಡ ರಿಲೇಷನ್ಶಿಪ್ನಲ್ಲಿ ಇದ್ವಿ, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ವಿ ಎನ್ನುವಂಥ ವಿಚಾರವನ್ನು ಹೇಳಿದ್ದು, ಮದುವೆ ಆಗಬೇಕಾಗಿತ್ತು ಆದರೆ ಬ್ರೇಕಪ್ ಮಾಡಿಕೊಂಡ್ವಿ ಅನ್ನುವಂಥ 10 ಹಲವು ವಿಚಾರಗಳನ್ನು ಹೇಳಿಕೊಂಡಿದ್ರು. ಹಾಗಾದರೆ ಅರವಿಂದ್ ಅವರನ್ನು ಕೃಷಿ ತಾಪಂಡ ಕೈ ಕೊಟ್ಟು ಈಗ ಬೇರೆ ಹುಡುಗನ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಂಡ್ರ ಅನ್ನುವಂತಹ ಒಂದು ಚರ್ಚೆಯು ಕೂಡ ನಡೆಯೋದಕ್ಕೆ ಶುರುವಾಯಿತು. ಯಾವಾಗ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗೋದಕ್ಕೆ ಶುರು ಆಯಿತೋ, ಇದರ ಸತ್ಯಾಸತ್ಯತೆಯ ಬಗ್ಗೆನೂ ಕೂಡ ಒಂದಷ್ಟು ಜನ ಹುಡುಕಾಡೋದಕ್ಕೆ ಶುರು ಮಾಡಿದ್ರು. ಆಗಲೇ ನೋಡಿ ಈ ಸತ್ಯಾಸತ್ಯತೆ ಹೊರಗಡೆ ಬಂದಿದ್ದು. ಇದಕ್ಕೂ ಮುನ್ನ ಈಗ ಅರವಿಂದ ವೆಂಕಟರೆಡ್ಡಿ ಹೇಳಿದಂತೆ, ನನ್ನ ಕೈಯಲ್ಲಿ ಆಗೋದೆಲ್ಲ ಕೊಟ್ಟಿದ್ದೀನಿ, ಆದರೆ ಕಾರು ವಾಪಸ್ ಕೊಡು ಅಂತೇಳಿ ಕೇಳಿದ್ದೆ, ಸೊ ಕಾರು ಒಂದು ವಾಪಸ್ ಕೊಟ್ಟಿದ್ದಾರೆ, ನನ್ನ ಕೈಯಲ್ಲಿ ಆಗೋದೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರು ನನ್ನಿಂದ ಎಲ್ಲವನ್ನು ಕೂಡ ತಗೊಂಡಿದ್ದು ಸತ್ಯ ಅಲ್ವಾ ಅನ್ನುವಂಥ ವಿಚಾರವನ್ನು ಕೂಡ ಇದರ ನಡುವೆ ಬಹಿರಂಗಪಡಿಸಿದ್ದಾರೆ. ಇನ್ನು ಫಾರಿನ್ ಟ್ರಿಪ್ಗೆ ಅಂಥೇಳಿ $40,000-50,000 ಖರ್ಚಾಗಿದೆ. ಅದಾದಮೇಲೆ ನಾವು ಸಹಜವಾಗಿ ದೂರ ಆಗಿರ್ಬೋದು, ಜೊತೆಗೆ ಅದರ ನಡುವೆ ಮಸಾಯಿ, ಮಾರ, ಹಾಗೆಯೇ ತಾಂಜೇನಿಯಾ, ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಟ್ರಿಪ್ ಹೋಗಿದ್ವಿ ಅನ್ನುವಂಥ ವಿಚಾರವನ್ನೆಲ್ಲ ಬಹಿರಂಗಪಡಿಸಿದ್ರು.
ಇನ್ನು ಮನೆ ಕಡೆನೂ ಕೂಡ ನಮ್ಮಿಬ್ಬರ ವಿಚಾರ ಗೊತ್ತಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅರವಿಂದ್ ಬಹಿರಂಗಪಡಿಸಿದ್ರು. ಸಾಕಷ್ಟು ವಿಚಾರಗಳು ಈ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಮತ್ತು ಪರಸ್ಪರ ಮಾತುಕತೆಗಳು ಎಲ್ಲವೂ ಕೂಡ ನಡೆದಿತ್ತು. ನಾವಿಬ್ಬರು ಕೂಡ ಭಿನ್ನಾಭಿಪ್ರಾಯ ಬಂದ ಬಳಿಕ ಮತ್ತು ಆಕೆ ಬೇರೊಬ್ಬರ ಜೊತೆಗೆ ಟ್ರಿಪ್ ಹೋಗಿದ್ದನ್ನು ನಾನು ಗಮನಿಸಿದ ಬಳಿಕ ನಾನು ಆಕೆಯಿಂದ ಅಂತರವನ್ನು ಕಾಪಾಡಿಕೊಂಡೆ, ದೂರ ಆದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಇನ್ನು ಆಕೆ ಮಾಡಿದಂತಹ ಎಲ್ಲ ಈ ಟೆಕ್ಸ್ಟ್ಗಳಾಗಿರ್ಬೋದು ಅಥವಾ ಫೋನ್ ಕಾನ್ವರ್ಸೇಷನ್ಸ್ಗಳು ಎಲ್ಲವೂ ಕೂಡ ನನ್ನ ಬಳಿ ಇದೆ ಅನ್ನೋದನ್ನು ಕೂಡ ಹೇಳಿದರು. ಈ ಎಲ್ಲ ಸಂಗತಿಗಳು ಒಂದು ಕಡೆ, ಇವೆಲ್ಲವೂ ಸಂಗತಿಗಳು ಒಂದು ಕಡೆ, ಮತ್ತೊಂದು ಕಡೆಯಿಂದ ಕೃಷಿ ತಾಂಬಣ್ಣ ಸದ್ದಿಲ್ಲದೆ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ಮತ್ತೊಂದು ಕಡೆ. ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಕೃಷಿ ತಾಂಬಣ್ಣ ಬಿಗ್ ಬಾಸ್ ಸ್ಪರ್ಧೆಯೂ ಕೂಡ ಹೌದು, ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಕಲಾವಿದೆಯೂ ಕೂಡ ಹೌದು. ಹೀಗಾಗಿ ಈಕೆಯನ್ನು ಸಾಕಷ್ಟು ಜನ ಫಾಲೋ ಮಾಡ್ತಾ ಇದ್ರು. ಇನ್ನು ಬಿಗ್ ಬಾಸ್ನಿಂದ ಆಚೆ ಬಂದ ಬಳಿಕ ಸಾಕಷ್ಟು ಟ್ರಿಪ್ಸ್ಗಳನ್ನು ಮತ್ತು ಬೇರೆ ಬೇರೆ ಕಡೆ ಹೋಗೋದು, ಅನುಪಮ ಜೊತೆಗೆ ಹೆಚ್ಚಾಗಿ ಕ್ಲೋಸ್ ಇರೋದ್ರಿಂದ ಅವರು ಮತ್ತು ಕೃಷಿ ಸಾಕಷ್ಟು ಕಡೆ ತಿರುಗಾಡಿದ್ದು, ಆ ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂಥದ್ದು ಎಲ್ಲದೂ ಕೂಡ ಇತ್ತು. ಇನ್ನು ಇವರು ಈಗ ಒಂದು ಪೂಜೆಯನ್ನು ಮಾಡಿಸಿರೋದು, ಅಲ್ಲಿ ಕೆಲವೊಂದು ಫೋಟೋಸ್ಗಳನ್ನು ಶೇರ್ ಮಾಡಿರೋದು, ಫಲತಾಂಬೂಲಗಳನ್ನು ಹಿಡಿದಿರೋದು, ಇವನ್ನ ನೋಡಿದ್ರೆ ಒಂದಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ಇಲ್ಲ ಕೃಷಿ ತಾಂಬಣ್ಣ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರು, ಇನ್ನೂ ಕೂಡ ಬಿಡ್ತಾ ಹೋಗಿದ್ರೆ ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರಂತೆ ಅನ್ನುವಂತಹ ಒಂದು ಚರ್ಚೆ ನಡೆಯೋದಕ್ಕೆ ಶುರುವಾಗುತ್ತೆ. ಬಟ್ಟು ಇಲ್ಲಿ ಒಂದಷ್ಟು ಫೋಟೋಸ್ಗಳು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಯಿತೋ, ಬಟ್ ಆ ಫೋಟೋದ ಸತ್ಯಾಸತ್ಯತೆಗಳು ಕೂಡ ಇನ್ನೊಂದು ಕಡೆ ಅನಲೈಸ್ ಮಾಡದೆ ಒಂದಷ್ಟು ಜನ ಹಂಚೋದಕ್ಕೆ ಶುರು ಮಾಡಿದರು. ಎಂಗೇಜ್ಮೆಂಟ್ ಅಂತಲೇ ಎಲ್ಲ ಕಡೆಯೂ ಕೂಡ ಹಂಚೋದಕ್ಕೆ ಶುರು ಮಾಡಿದರು. ತಂದೆ ತಾಯಿ ಸಮ್ಮುಖದಲ್ಲೇ ಮತ್ತು ಅನುಪಮ ಕ್ಲೋಸ್ ಫ್ರೆಂಡ್ ಆಗಿರುವಂಥ ಅನುಪಮ ಅವರ ಸಮ್ಮುಖದಲ್ಲೇ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರಂತೆ ಅನ್ನುವಂತಹ ಒಂದು ವಿಚಾರದ ಹಾಗೆ ಎಲ್ಲರೂ ಕೂಡ ಈ ಸುದ್ದಿಯನ್ನು ಶೇರ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇರುವಂಥದ್ದು ಅಲ್ಲೇ. ಯಾಕಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ಬೋದು, ಕೃಷಿ ತಾಂಬಣ್ಣ ಹಾಗೆ ಅನುಪಮ ಕೂಡ ಬೆಸ್ಟ್ ಫ್ರೆಂಡ್ಸ್, ಎಲ್ಲೇ ಹೋದರೂ ಕೂಡ ಜೊತೆಗೆ ಇರ್ತಾರೆ. ಯಾರದೇ ಮನೆಯಲ್ಲಿ, ಈಗ ಅನುಪಮ ಮನೇಲಿ ಏನಾದರೂ ಪೂಜೆ ಪುನಸ್ಕಾರ ಅಥವಾ ಏನಾದ್ರು ಫಂಕ್ಷನ್ಸ್ ಆದರೂ ಖುಷಿ ಇರ್ತಾರೆ, ಕೃಷಿ ಮನೇಲಿ ಏನಾದರೂ ಆದರೆ ಅನುಪಮ ಇರ್ತಾರೆ, ಅಷ್ಟು ಕ್ಲೋಸು. ಹೀಗಾಗಿ ಕೃಷಿ ಮನೆಯಲ್ಲಿ ಈ ಪ್ರೋಗ್ರಾಮ್ ನಡೆಯುವಾಗ ಅನುಪಮನೂ ಕೂಡ ಇದ್ದರು. ಹೀಗೆ ತುಂಬ ವರ್ಷಗಳಿಂದ ಇವರ ಫ್ರೆಂಡ್ಶಿಪ್ಪು ಹಾಗೆಯೇ ಗಟ್ಟಿಯಾಗಿದೆ. ಇನ್ನು ಮುಂದೆನೂ ಕೂಡ ಹಾಗೆ ಇರಲಿ ಅನ್ನೋದು ನಮ್ಮ ಹಾರೈಕೆ. ಇಲ್ಲಿ ಅನುಪಮ ಅವರ ಮುಂದೆ ನಿಂತು ಎಂಗೇಜ್ಮೆಂಟನ್ನು ಮಾಡಿಕೊಟ್ರಂತೆ ಅನ್ನುವಂಥ ಸುದ್ದಿಯೂ ಕೂಡ ಹೊರದಾಡೋದಕ್ಕೆ ಶುರುವಾಯಿತು. ಮತ್ತೊಂದು ಕಡೆ ಹಾಗಾದರೆ ಯಾರು ಹುಡುಗ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರೋದಕ್ಕೆ ಶುರುವಾಯಿತು. ನಟಿ, ನಿರ್ಮಾಪಕಿ, ನಿರೂಪಕಿ ಅನುಪಮ ಗೌಡ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ನಡೆದಿತ್ತು. ಅದೇ ರೀತಿ ಇದೀಗ ಚಂದನವನದ ನಟಿ ಕೃಷಿ ತಾಂಬಣ್ಣ ಮನೆಯಲ್ಲೂ ಕೂಡ ಸತ್ಯನಾರಾಯಣ ಕಥೆ ಮತ್ತು ಈ ಪೂಜೆ ಪುನಸ್ಕಾರಗಳು ನಡೀತಿದ್ದಾವೆ. ಅದರದ್ದೇ ಫೋಟೋಸ್ ಹೊರತು ಇದು ಎಂಗೇಜ್ಮೆಂಟ್ನ ಫೋಟೋಸ್ ಅಲ್ಲ ಅನ್ನುವಂಥದ್ದು ನಂತರ ಬಹಿರಂಗಪಡಿಸಿದ್ರು. ಹೌದು, ಆರಂಭದಲ್ಲಿ ಒಂದೆರಡು ಫೋಟೋ ಮಾತ್ರ ವೈರಲ್ ಆಗೋದಕ್ಕೆ ಶುರುವಾಯಿತು. ಆ ಫೋಟೋವನ್ನು ನೋಡಿ ಇದು ಎಂಗೇಜ್ಮೆಂಟ್ನ ಫೋಟೋ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಈ ಎಂಗೇಜ್ಮೆಂಟಿಗೆ ಅನುಪಮ ಸೇರಿದಂತೆ ಉಳಿದ ಫ್ರೆಂಡ್ಸ್ಗಳು, ಆಮೇಲೆ ಫ್ಯಾಮಿಲಿ ಮೆಂಬರ್ಸು, ಜೊತೆಗೆ ಕೃಷಿ ತಾಂಬಣ್ಣವರ ತಂದೆ ತಾಯಿ ಸಹೋದರ ಎಲ್ಲರೂ ಕೂಡ ಇದ್ದಾರೆ ಅನ್ನುವಂಥದ್ದು ವೈರಲ್ ಆಯಿತು. ಅದಾದ ಬಳಿಕ ವೈರಲ್ ಆಗಿದೆ, ಇಲ್ಲ ಆ ರೀತಿಯೇನೂ ಅಲ್ಲ, ಇದು ಎಂಗೇಜ್ಮೆಂಟ್ದಲ್ಲ, ಸತ್ಯನಾರಾಯಣ ಪೂಜೆಯ ಫೋಟೋ ಇದು ಅನ್ನುವಂಥದ್ದು. ಅಂದರೆ ಕೃಷಿ ತಾಂಬಣ್ಣ ಈ ಎಲ್ಲ ಗೊಂದಲಗಳಿಂದ ಸ್ವಲ್ಪ ನೆಮ್ಮದಿ ಬೇಕು, ಭಾರಿ ಕಸಿವಿಸಿ ಆಗ್ತದೆ, ಮನೆಯಲ್ಲೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋಂಥ ವಿಚಾರವನ್ನು ಮುಂದಿಟ್ಟಾಗ ಅವರ ಗಮನಕ್ಕೆ ಬಂದಿದ್ದು, ನೀವೊಂದು ಸತ್ಯನಾರಾಯಣ ಕಥೆಯನ್ನು ಮಾಡಿಸಿ ಅಂತೇಳಿ. ಹಾಗೆಯೇ ಇಲ್ಲಿ ಸತ್ಯನಾರಾಯಣ ಕಥೆಯನ್ನು ಮಾಡಿಸಿ ಮನೆಯಲ್ಲಿ ಒಂದಷ್ಟು ಜನರಿಗೆ ಊಟವನ್ನು ಹಾಕಿ ಅದಕ್ಕೂ ಮುನ್ನ ಪ್ರಸಾದವನ್ನು ವಿತರಣೆ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ನಮಗೆ ಎದುರಾಗಿರುವಂಥ ಸಂಕಷ್ಟಗಳು ಕೂಡ ದೂರ ಆಗಲಿ ಅನ್ನುವಂಥದ್ದು ಇವರ ಆಶಯ ಆಗಿತ್ತು. ಹಾಗಾಗಿ ಒಂದು ಸತ್ಯನಾರಾಯಣ ಕಥೆಯನ್ನು ಮಾಡಿಸಿದ್ದಾರೆ ಮನೆಯಲ್ಲಿ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಅಲ್ಲಿಗೆ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ಎಂಗೇಜ್ಮೆಂಟನ್ನು ಮಾಡಿಕೊಂಡಿಲ್ಲ. ಈಗ ಈ ಎಲ್ಲ ಸಮಸ್ಯೆಗಳು ಮತ್ತು ವಿವಾದಗಳು ಎಲ್ಲವೂ ಕೂಡ ಇದ್ದಿತ್ತಲ್ಲ, ಇವೆಲ್ಲವೂ ಕೂಡ ಕ್ಲಿಯರ್ ಆಗಲಿ, ಮತ್ತೆ ವಾಪಸ್ಸು ನನ್ನ ಕೆರಿಯರ್ ಹಳೆಯ ಟ್ರ್ಯಾಕಿಗೆ ಬರಲಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು, ಆ ಬಯಕೆಯನ್ನು ಇಟ್ಕೊಂಡು ಎಲ್ಲವನ್ನೂ ಕೂಡ ಮರೆತು ಹೊಸ ಜೀವನವನ್ನು ಶುರು ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ಕುಟುಂಬ ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದ್ದಾರೆ ಖುಷಿ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಇದು ಎಂಗೇಜ್ಮೆಂಟ್ನ ಫೋಟೋಸ್ ಅಲ್ಲ, ಸತ್ಯನಾರಾಯಣ ಕಥೆಯ ಫೋಟೋಸ್ ಅನ್ನೋದು ಕ್ಲಿಯರ್. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕೃಷಿ ತಾಂಬಣ್ಣ ಇದನ್ನು ಮೀರಿಯೂ ಕೂಡ ಈ ಎಲ್ಲ ಈ ಗೊಂದಲಗಳು ಮತ್ತೊಂದು ಎಲ್ಲವನ್ನು ಕೂಡ ಮೀರಿಯೂ ಒಬ್ಬ ಒಳ್ಳೆ ಹುಡುಗನನ್ನು ನೋಡಿ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಆಗೋದು ಬೆಟರ್ ಅಂತೇಳಿ ನಿಮ್ಮ ಒಂದು ಸಲಹೆ ಆಗಿದ್ದರೆ ದಯವಿಟ್ಟು ನಿಮ್ಮ ಸಲಹೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿಗೆ ಸಂಬಂಧಪಟ್ಟಂತೆ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.